ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಗೈಡ್ ಎಸ್ ದಿ ಎಕ್ಸಾಮ್. ಇಂದಿನ ವಿಡಿಯೋದಲ್ಲಿ ನಾವು ಮಾಪಕರ ಅಧಿಸೂಚನೆ ಆಗಿದೆ, ಅದು ಲ್ಯಾಂಡ್ ಸರ್ವೆ ರಿಕ್ರೂಟ್ಮೆಂಟ್ ಎಂದು ಅಧಿಸೂಚನೆ ಆಗಿದೆ. 560 ಪೋಸ್ಟ್ ನಾನ್ ಎಚ್ ಕೆ ಮತ್ತು 190 ಪೋಸ್ಟ್ ಎಚ್ ಕೆಗೆ ಆಗಿದೆ. ಸೊ ಎಕ್ಸಾಮ್ ಡೇಟು 3-4 ಅಕ್ಟೋಬರ್ ಆರ್ ಪಿ ಸಿಗೆ, ಎಚ್ ಕೆಗೆ 24-25. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ನಿಮಗೆ ಹೇಳ್ತೀವಿ ನೋಡಿರಿ. ಇದು ಒಂದು ನಮ್ಮದು ಮ್ಯಾಥ್ಸ್ ಎಕ್ಸಾಮ್ ಗೈಡ್ ಚಾನಲ್ ಇದೆ, ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಅಂತ. ಎಕ್ಸಾಮ್ ಗೈಡ್ ಅಂತ ಹೊಡೆದು ಮ್ಯಾಥ್ಸ್ ಅಂತ ಹೊಡಿಬೇಕು ನೀವು ಟೆಲಿಗ್ರಾಮಲ್ಲಿ. ಈ ಥರ ಹೊಡೆದ್ರೆ ನಿಮಗೆ ಈ ಚಾನಲ್ ಸಿಗುತ್ತೆ. ಆ ಚಾನಲ್ ಜಾಯ್ನ್ ಆಗಿರಿ. ಅದು ಕಂಪ್ಲೀಟ್ ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಪೇಪರ್ ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರುತ್ತಲ್ಲ, SSCಯಲ್ಲಿ, RRBಯಲ್ಲಿ ಅಥವಾ ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಥವಾ CSAT ಎಲ್ಲದಕ್ಕೂ ಬರುತ್ತೆ. ಎಲ್ಲ ನಾವು ಮಾಡಿಕೊಡ್ತೀವಿ, ನಿಮಗೆ ಫ್ರೀ ಕಂಟೆಂಟ್ ಇರುತ್ತೆ. ಜಾಯ್ನ್ ಆಗಿರಿ. ಓಕೆ, ಈಗ ನೋಡೋಣ ಬರ್ರಿ. ಇದು ನಮ್ಮದು ನಾನ್ ಎಚ್ ಕೆ ಇದು ನೋಟಿಫಿಕೇಷನ್, ಇದು ಎಚ್ ಕೆ ನೋಟಿಫಿಕೇಷನು. ಭೂಮಾಪಕರು ನೋಡಿರಿ, ವೇತನ ಶ್ರೇಣಿ 37,500 76,100 ಇದೆ. 560 ಹುದ್ದೆ ನಾನ್ ಎಚ್ ಕೆಗೆ, 190 ಹುದ್ದೆ ಎಚ್ ಕೆಗೆ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಮೀನ್ಸ್ ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂತ ನೋಡಿರಿ. ಅದು ಏನಿಲ್ಲ, ಸಿಂಪಲ್ ಆಗಿದೆ. ಇಂಜಿನಿಯರಿಂಗ್ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಯಾವುದೇ ಪದವಿ ಅಂದರೆ ಸಿವಿಲ್ ಆಗಲಿ, ಮೆಕ್ಯಾನಿಕಲ್ ಆಗಲಿ, ಮತ್ತೊಂದಾಗಲಿ ಯಾವುದರಾಗಲಿ ಇಂಜಿನಿಯರ್ ನಿಮ್ಮ ಕಡೆ ಇದ್ದರೆ ನೀವು ಹಾಕ್ಬೋದು. ಹಾಗೆ ನೀವು ಕಾಮನ್ BSc ಮ್ಯಾಥ್ಸ್ ಆಗಲಿ, ಫಿಸಿಕ್ಸ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ಮಾಹಿತಿ ಕಮ್ಯುನಿಕೇಷನ್ ಆಗಲಿ, ಇನ್ಸ್ಟ್ರೂಮೆಂಟೇಷನ್ ಆಗಲಿ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಹಾಗೂ ಕೃಷಿ ನೋಡಿರಿ. BSc ಕೃಷಿ ಮಾಡಿದರಿಗೂ ಎಲಿಜಿಬಿಲಿಟಿ ಇದೆ, ಇದನ್ನು ಹಾಕ್ಬೋದು. ಅದೇ ರೀತಿ SICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನ ಅಥವಾ ಡಿಪ್ಲೊಮಾ ಮಾಡಿದರೂ ನೀವು ಹಾಕ್ಬೋದು ಅಪ್ಲಿಕೇಶನ್ ಇದು. ಸೊ ಅದೇ ರೀತಿ 190 ಪೋಸ್ಟ್ ಇದೆ, ಸೇಮ್ ಇಲ್ಲಿ ಇರೋದು ಎಲ್ಲ. ನೆಕ್ಸ್ಟ್ ನೋಡಿರಿ, ಇದು ಹುದ್ದೆ ವರ್ಗೀಕರಣ, ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟಿದೆ ಅಂತ ಇದನ್ನು ನೋಡ್ಕೊರಿ. ಇದು ಕಂಪ್ಲೀಟ್ ನಿಮಗೆ ನೋಟಿಫಿಕೇಷನ್ ನಮ್ಮ ಚಾನಲಲ್ಲಿ ಸಿಗುತ್ತೆ. GK ಎಕ್ಸಾಮ್ ಗೈಡ್ ಅಂತ ಇದೆ, ಆ ಚಾನಲಲ್ಲಿ ಹೋದರೆ ನಿಮ್ಗೆ ಕಂಪ್ಲೀಟ್ ಈ ನೋಟಿಫಿಕೇಷನ್ ಸಿಗುತ್ತೆ ನೋಡಿರಿ. ಏನಿರ್ಬೇಕು ಏಜ್ ಲಿಮಿಟ್ಸ್ ಅಂತ ನೋಡಿದರೆ 40 ಇಯರ್ಸ್ GM ಸಾಮಾನ್ಯ ವರ್ಗ ಕೊಟ್ಟರೆ, 2A 2B 3A 3Bಗೆ 43 ಇಯರ್ಸ್ ಕೊಟ್ಟಿದ್ದಾರೆ. SC ST ಕೆಟಗರಿ 45 ಇಯರ್ಸ್ ಕೊಟ್ಟಿದ್ದಾರೆ. ಎಲ್ಲ ಅರ್ಜಿ ಹಾಕೋದು ಅಂದರೆ KE ಅಂತ ಜಸ್ಟ್ ಗೂಗಲಲ್ಲಿ ಟೈಪ್ ಮಾಡಿರಿ, ಅಥವಾ ಈ ಲಿಂಕ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರು ಅಲ್ಲಿ ಹೋಗುತ್ತೆ. ನಿಮಗೆ ಅರ್ಜಿ ಹಾಕೋಕ್ಕೆ ಕೊನೆಯ ದಿನಾಂಕ ಏನು ಕೊಟ್ಟಿದ್ದಾರೆ ಅಂದರೆ 7/8/2026 ಕೊಟ್ಟಿದ್ದಾರೆ. ಇದು ಲಾಸ್ಟ್ ಡೇ ಅರ್ಜಿ ಹಾಕೋಕೆ. ಹಾಗೆ ಏನಿದೆ ಶುಲ್ಕ 750 ರೂಪಾಯಿ ಇದೆ, 500 ರೂಪಾಯಿ, 250 ರೂಪಾಯಿ. ಇದು ಕಾಮನ್ ಎಲ್ಲ ಎಕ್ಸಾಮ್ಸಿಗೂ. ಸೊ ಸಾಮಾನ್ಯ ಹಾಗೂ OBC 750, SC ST ಕೆಟಗರಿ 1, ಎಕ್ಸ್ ಸರ್ವಿಸ್ ಮ್ಯಾನು, ಟ್ರಾನ್ಸ್ಜೆಂಡರಿಗೆ 500 ರೂಪೀಸ್, PWD ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟರ್ 250 ರೂಪೀಸ್. ಇದು ಕನ್ನಡ ಭಾಷಾ ಪರೀಕ್ಷೆ ಅಂದರೆ ನೀವು SLC ಅಥವಾ PUCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ನ ಕನ್ನಡ ಓದಿದ್ರಿ ಅಂದರೆ ನೀವು ಬರೆಯುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಬರೆದಿಲ್ಲ, ನಾವು ಸಂಸ್ಕೃತ ಅಥವಾ ಹಿಂದಿ ಅಥವಾ ಮತ್ತೊಂದು ಲ್ಯಾಂಗ್ವೇಜ್ ಓದಿವಿ, ನಾವು ಕನ್ನಡ ಓದೇ ಇಲ್ಲ, PUC ಮತ್ತು 10th ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಈ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಈ ಎಕ್ಸಾಮ್ 150 ಮಾರ್ಕ್ಸಿಗಿರುತ್ತೆ, ಅದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅದರಲ್ಲಿ ನೀವು 50% ತೆಗೆದ್ರೆ ಯು ಆರ್ ಎಲಿಜಿಬಲ್. ಈ ಎಕ್ಸಾಮ್ ಫೇಲ್ ಆದರೆ ಅಂದರೆ ನೀವು ಎಲಿಜಿಬಲ್ ಇರುವುದಿಲ್ಲ ಅಷ್ಟೇ. ಹಾಗೆ ಎಕ್ಸಾಮ್ ಡೇಟ್ಸ್ ಯಾವಾಗಿದೆ ಅಂದರೆ ನೋಡಿರಿ, ಇದು ನಾನ್ ಎಚ್ ಕೆದು ಎಕ್ಸಾಮು 3rd ಅಕ್ಟೋಬರಿಗಿದೆ, ಇನ್ನೊಂದು 4th ಅಕ್ಟೋಬರ್ ಇದಿಗೆ. ವಿಲೇಜ್ ಅಕೌಂಟೆಂಟಿನ ನೀವು ವಿಡಿಯೋ ನೋಡಿರ್ತೀರ, ಮತ್ತು ಲ್ಯಾಂಡ್ ಸರ್ವೇಯರ್ದು GK ಪೇಪರ್ ಸೇಮ್ ಇದೆ ಮತ್ತು ಸೇಮ್ ಡೇ ನಡೆಯುತ್ತೆ, ಅದು 3ನೇ ತಾರೀಕು. ಇಲ್ಲಿ ಸೇಮ್ VAO ಮತ್ತು ಲ್ಯಾಂಡ್ ಪೇಪರ್ಸಿಗೆ GK ಪೇಪರ್ ಸೇಮ್ ಇದೆ, ಇದು 24th ನಡೆಯುತ್ತೆ. ಎಚ್ ಕೆದಲ್ಲಿ 24th ಮತ್ತು 25th ಅಕ್ಟೋಬರ್ ನಡೆಯುತ್ತೆ. ಹಾಗೂ ಕನ್ನಡ ಭಾಷಾ ಪರೀಕ್ಷೆಯದು ಸದ್ಯದಲ್ಲಿ ತಿಳಿಸ್ತಾರಂತ, ನಂತರದಲ್ಲಿ ತಿಳಿಸ್ತಾರಂತ, ಅವಾಗ ನೋಡಿರಿ, ನೋಡ್ಕೊತಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದು OMR ಫಾರ್ಮೆಟಲ್ಲಿ ಇರುತ್ತೆ. ಇದು ಪ್ಯಾಟ್ರನ್ ಏನಿದೆ, ಸಿಲೆಬಸ್ ಏನಿದೆ ನೋಡಿರಿ. 2 ಪೇಪರ್ ಇರುತ್ತೆ, ಒಂದು GK ಪೇಪರು. GK ಪೇಪರಿಂದು ಕಂಪ್ಲೀಟಾಗಿ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿರಿ, ಏನೇನಂತ. ಕರೆಂಟ್ ಅಫೇರ್ಸ್, ಇದು ಪ್ರಚಲಿತ ಘಟನೆಗಳು, ಹಾಗೆ ಭಾರತ ಸಂವಿಧಾನ, ಸ್ಥೂಲ ನೋಟದ ವಿಷಯಗಳು, ಹಾಗೆ ವಿಶೇಷ ಕರ್ನಾಟಕ ಸಂಬಂಧಿಸಿದ ಭಾರತ ನೋಡ್ರಿ. ಏನೇ ಓದ್ರಿ ನೀವು, ಇತಿಹಾಸ ಓದ್ರಿ, ಭೂಗೋಳ ಓದ್ರಿ, ಅಥವಾ ಮತ್ತೊಂದು ಓದ್ರಿ, ಕರ್ನಾಟಕ ರಿಲೇಟೆಡ್ ಓದಬೇಕು. ಮೇಜರ್ ಕರ್ನಾಟಕ ರಿಲೇಟೆಡ್ ಅಂತಲೇ ಕೊಟ್ಟಿದ್ದಾರೆ ಅವರು. ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ನೋಡಿರಿ, ಕರೆಕ್ಟಾಗಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅದನ್ನು ಫೋಕಸ್ ಮಾಡಿರಿ. 100 ಮಾರ್ಕ್ಸ್ ಪೇಪರ್ ಇರುತ್ತೆ, 2 ತಾಸು ಟೈಮ್ ಇರುತ್ತೆ. ಅದೇ ಥರ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇದೆ, ಇದ್ರದ್ದು ಸಿಲೆಬಸ್ ಬೇರೆ ಇದೆ. ಇದ್ರ ಸಿಲೆಬಸ್ ಬಗ್ಗೆ ನಾವು ಮುಂದೆ ಹೇಳ್ತೀವಿ. ಇದು 100 ಪೇಪರ್, ಕನಿಷ್ಠ 35% ತೆಗಿಲೇಬೇಕು ನೋಡಿರಿ. ನೆಕ್ಸ್ಟ್ ಬಂದೇ ಬಿಡ್ತು ನಾವು ಹೇಳಿದ್ದು ಲ್ಯಾಂಡ್ ಸರ್ವೇಯರ್ ಸಿಲೆಬಸ್. ಇದು 2ನೇ ಪೇಪರಿಗೆ ನೋಡಿರಿ. ಮ್ಯಾಥಮೆಟಿಕ್ಸ್ 40% ವೇಟೇಜ್ ಇದೆ, ಫಿಸಿಕ್ಸ್ 10%, ಜಿಯೋಗ್ರಫಿ 10%, ಮಾಡರ್ನ್ ಮೆಥಡ್ಸ್ ಆಫ್ ವರ್ಕ್ 20%, ಕಂಪ್ಯೂಟರ್ ಅಪ್ಲಿಕೇಶನ್ 20%. ಇದ್ರದ್ದು ಡೀಟೇಲ್ ಆಗಿ ಸಿಲೆಬಸ್ನ ನಾವು ಡಿಕೋಡ್ ಮಾಡಿ ಕರೆಕ್ಟಾಗಿ ಪಾಯಿಂಟ್ ವೈಸ್ ಮಾಡಿ ನಿಮಗೆ ನಮ್ಮದು ಮ್ಯಾಥ್ಸ್ ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಅನ್ನೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದು ಅಷ್ಟೇ ಅಲ್ಲ, ಮ್ಯಾಥಮೆಟಿಕ್ಸಿಂದು ಆಲ್ರೆಡಿ ನಿಮಗೆ NCERT ಫ್ರೀ ಮೆಟೀರಿಯಲ್ ಅಪ್ಲೋಡ್ ಮಾಡಿದ್ದೀವಿ.
ಅದು ಇಷ್ಟೇ ಅಲ್ಲ, ಫಿಸಿಕ್ಸಿಂದ ಅಪ್ಲೋಡ್ ಆಗಿದೆ, ಜಿಯೋಗ್ರಫಿದು ಅಪ್ಲೋಡ್ ಆಗಿದೆ ಆಲ್ರೆಡಿ. ಬೇಕಾದ್ರೆ ಹೋಗಿ ಚೆಕ್ ಮಾಡಿರಿ. ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಅಂತ ನೋಡಿರಿ ಸಿಗುತ್ತೆ. ಈ ಚಾನಲಲ್ಲಿ ಆಲ್ರೆಡಿ 1,000 ಜನ ಜಾಯ್ನ್ ಆಗಿ ಎಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದಾರೆ ನೋಡಿರಿ. ಸಿಲೆಬಸ್ ಕಾಪಿನೂ ಇದೆ, ಇದನ್ನೆಲ್ಲ ಡಿಕೋಡ್ ಮಾಡಿದ್ದೀವಿ. ಮ್ಯಾಥ್ಸ್ ಫಾರ್ಮುಲಾ ಬುಕ್ ಇದೆ, ಮ್ಯಾಥ್ಸ್ NCERT ನೋಟ್ಸ್ ಇದೆ, ಫಿಸಿಕ್ಸ್ ಇದೆ, ಹಾಗೆ ಜಿಯೋಗ್ರಫಿ ನೋಟ್ಸ್ ಇದೆ. ಇವು ಎರಡು ಅಪ್ಕಮಿಂಗ್ ಇನ್ನೊಂದು ಕೆಲವು ದಿನಗಳಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಫ್ರೀ ಕಂಟೆಂಟ್ ನಮ್ಮದು, ಫ್ರೀಯಾಗಿ ಯೂಸ್ ಮಾಡ್ಕೊಳ್ರಿ. ಬೇರೆ ಹುಡುಗರಿಗೂ ಹೇಳ್ರಿ, ಜಾಯ್ನ್ ಆಗ್ರಿ. ಇಷ್ಟಲ್ಲದೆ ಮಿಷನ್ ಪೆಂಟಗಾನ್ ಅಂತ ನಾವು ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತಿದ್ವಿ. KEA ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಈಗ ಅಪ್ಕಮಿಂಗ್ AO ಆಗಲಿ, PC ಆಗಲಿ, KEA ಯಾವುದೇ ಎಕ್ಸಾಮ್, ಲ್ಯಾಂಡ್ ಸರ್ವೇರ್ ಆಗಲಿ, ವಿಲೇಜ್ ಕಂಟೆಂಟ್ ಆಗಲಿ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದ್ದೇ ಇರುತ್ತೆ. 5 ಸೇರಿಸಿ ಒಂದು 80 ಕ್ವಶನ್ ಆಗಿದೆ. ಆ 80 ಕ್ವಶನಿಂದ ಒಂದು ಮ್ಯಾರಥಾನ್ ಕ್ಲಾಸ್ ಆಗ್ತೀವಿ. ಇದು ನೆನ್ಪಿಟ್ಕೊರಿ, ಜುಲೈ 15th 11 AM ಈ ಟೈಮಲ್ಲಿ ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ ಚಾನಲಲ್ಲಿ. ಆದಷ್ಟು ಜನಕ್ಕೆ ಶೇರ್ ಮಾಡಿರಿ, ಯೂಸ್ ಮಾಡ್ಕೊಳ್ರಿ. ಮೆಂಟಲ್ ಎಬಿಲಿಟಿ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೀವು ಅರ್ಜಿ ಹಾಕೋದು ಹೇಗೆ ಅಂತ ನಿಮಗೆ ಕನ್ಫ್ಯೂಷನ್ ಇದ್ದರೆ, VAO ಮತ್ತು ಲ್ಯಾಂಡ್ ಸರ್ವೇಯರ್ದು ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀವಿ ನೋಡಿರಿ. ಇದು 37/2026 ಇದೆ ಅಲ್ಲ, ಇದು ಲ್ಯಾಂಡ್ ಸರ್ವೇರಿಗಲ್ಲ, ಇದು ಇರೋದು ಇದು VAOಗ 7/8/2026 ಲ್ಯಾಂಡ್ ಸರ್ವೇರಿಗೆ ಲಾಸ್ಟ್ ಡೇಟ್ ಇದೆ ಅಪ್ಲೈ ಮಾಡಲು. ಹಾಗೆ ಗ್ರಾಮ ಆಡಳಿತಾಧಿಕಾರಿದು ಇದೇ ಥರ ಒಂದು ನೋಟಿಫಿಕೇಷನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತದೆ, ಅದನ್ನು ಹೋಗಿ ನೋಡಿರಿ. ಥ್ಯಾಂಕ್ ಯು. ಹಾಗೆ ನೋಡಿರಿ, ಇವೆಲ್ಲ ನಮ್ಮ ಚಾನಲ್ಸು. ಈಗ ಲ್ಯಾಂಡ್ ಸರ್ವೇಯರ್ ಹಾಗೂ ವಿಲೇಜ್ ಅಕೌಂಟೆಂಟ್ಗೆ ಯಾರು ಓದ್ತಿದ್ದೀರಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ಚಾನಲ್ಸು. ಮತ್ತು ಇವು ಆಲ್ರೆಡಿ ಭಾಳ ಕಂಟೆಂಟ್ ಇದೆ ನಿಮಗೆ ಫ್ರೀಯಾಗಿ, ಸೊ ಯೂಸ್ ಮಾಡ್ಕೊಳ್ರಿ. ಇದು ನಮ್ಮದು PYQ ಎಕ್ಸಾಮ್ ಗೈಡು. ಇದರಲ್ಲಿ PYQ ಪೇಪರ್ ಸಿಗುತ್ತೆ ನಿಮಗೆ. KEAದು ರೀಸೆಂಟಾಗಿ ಆಗಿರೋ ಎಕ್ಸಾಮ್ಸ್ದು ಎಲ್ಲ PYQ ಪೇಪರ್ಸ್ ವಿತ್ OMR ಶೀಟ್ ವಿತ್ ಕೀ ಆನ್ಸರ್ ಇದೆ ನಿಮಗೆ. ಸೊ ಪ್ರಾಬ್ಲಮ್ ಇಲ್ಲ, ವಿತ್ ಕೀ ಆನ್ಸರ್ ಇದೆ. ಹಾಗೆ ನಿಮಗೆ GK ಎಕ್ಸಾಮ್ ಗೈಡ್ ಚಾನಲ್ ಇದೆ ಅಲ್ಲ, GK ಎಕ್ಸಾಮ್ ಗೈಡ್ ಚಾನಲಲ್ಲಿ GK ಕಂಟೆಂಟ್ ಭಾಳ ಇದೆ, ರಗಡ್ ಇದೆ, ಇಂಪಾರ್ಟೆಂಟ್. MEQA ಸೀರೀಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏರಿಯಾ ಕ್ವಶನ್ಸ್ ಇದೆ. ಹಾಗೆ ನಿಮಗೆ ಬುಕ್ಸ್ ಇದೆ, ಸ್ಟ್ರಾಟಜೀಸ್ ಇದೆ, ಎಲ್ಲ ಇದೆ ಈ ಚಾನಲಲ್ಲಿ. ನೋಟಿಫಿಕೇಷನ್ಸ್ ಯಾವ ಬಂದರೂ ಇದರಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಕರೆಂಟ್ ಅಫೇರ್ಸ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ ಇದೆ. ಹಾಗೆ ಈ ಚಾನಲ್ ಮಾತ್ರ ಮಿಸ್ ಮಾಡಲೇಬಾರ್ದು. ಲ್ಯಾಂಡ್ ಸರ್ವೇಯರ್ ಎಸ್ಪಿರೆಂಟ್ಸ್ ಹಾಗೂ ಮೆಂಟಲ್ ಎಬಿಲಿಟಿ ಯಾರು ವೀಕ್ ಇದ್ದೀರಾ ನೀವು, ಮೆಂಟಲ್ ಎಬಿಲಿಟಿ ಚಾನಲ್, ಇದು ಮ್ಯಾಥ್ಸ್ ಚಾನಲ್ ಜಾಯ್ನ್ ಆಗಿ ನೀವು ಮೆಂಟಲ್ ಎಬಿಲಿಟಿಯಲ್ಲಿ ಸ್ಕೋರ್ ಆಟೋಮೆಟಿಕ್ ಸಿಗುತ್ತೆ. ಹಾಗೆ ಲ್ಯಾಂಡ್ ಸರ್ವೇಯರ್ ಸ್ಪೆಸಿಫಿಕ್ ಸಿಲೆಬಸ್ನ ಡಿಕೋಡ್ ಮಾಡಿ ಹಾಕಿದ್ದೀವಿ. ಮತ್ತು ಹಾಗೆ ನಿಮಗೆ NCERTದು ಫ್ರೀ ನೋಟ್ಸ್ ಕೂಡ ಅಪ್ಲೋಡ್ ಮಾಡಿದ್ವಿ. ಇನ್ನು ಅಪ್ಕಮಿಂಗ್ ಡೇಸ್ ಇನ್ನೂ ಮೋರ್ ಫ್ರೀ ಇನಿಷಿಯೇಟಿವ್ಸ್ ಬರುತ್ತೆ ಲ್ಯಾಂಡ್ ಸರ್ವೇರ್ ಸ್ಪೆಸಿಫಿಕ್ ಪೇಪರ್ ರಿಲೇಟೆಡ್. ಸೊ ಇದನ್ನು ಜಾಯ್ನ್ ಆಗಲೇಬೇಕು. ಇದ್ರ ಲಿಂಕು ಎಕ್ಸಾಮ್ ಗೈಡ್ ಮ್ಯಾಥ್ಸ್ ಅಂತ, ಇವು ಎಲ್ಲ ಲಿಂಕ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಪ್ಲೀಸ್ ಜಾಯ್ನ್ ಆಗಿ. ನಿಮಗೆ ಕಂಟೆಂಟ್ ಇಷ್ಟ ಆದಲ್ಲಿ ಬೇರೆ ಹುಡುಗರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.